ನರೇಂದ್ರ ಮೋದಿ ಅವರು ತಮ್ಮ ಸಂಪುಟದ ಸಹೋದ್ಯೋಗಿಗಳ ಜೊತೆ ಮೀಟಿಂಗ್ ಆದಮೇಲೆ ಇದೀಗ ರಾಷ್ಟ್ರಪತಿಗಳನ್ನ ಭೇಟಿ ಮಾಡೋದಕ್ಕೆ ತೆರಳ್ತಾ ಇದ್ದಾರೆ ರಾಷ್ಟ್ರಪತಿ ಭವನಕ್ಕೆ. ಯಾಕಂದ್ರೆ ಆಪರೇಷನ್ ಸಿಂಧೂರದ ಬಗ್ಗೆ ಕಾರ್ಯಾಚರಣೆ ಹೇಗೆ ಮಾಡಲಾಯಿತು, ಆ ಕಾರ್ಯಾಚರಣೆಯಲ್ಲಿ ಎಷ್ಟು ಉಗ್ರರನ್ನ ಹತ್ಯೆಗೈಯಲಾಗಿದೆ, ಕಾರ್ಯಾಚರಣೆಯ ಸ್ವರೂಪ ಹೇಗಿತ್ತು, ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ರಾಷ್ಟ್ರಪತಿ ಭವನಕ್ಕೆ ನರೇಂದ್ರ ಮೋದಿ ಅವರು ತೆರಳ್ತಾ ಇರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ರಾಷ್ಟ್ರಪತಿ ಭವನಕ್ಕೆ ಹೋಗ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಲಿದ್ದಾರೆ ಆಪರೇಷನ್ ಸಿಂಧೂರದ ಬಗ್ಗೆ. ಈಗ ಆಲ್ರೆಡಿ ಸಂಪುಟ ಸಭೆ ಆಯಿತು. ಸಂಪುಟ ಸಭೆಯಲ್ಲಿ ಕೇಂದ್ರ ಸಚಿವರುಗಳಿಗೂ ಕೂಡ ಮಾಹಿತಿಯನ್ನು ಕೊಡಲಾಯಿತು. ಬಿಕಾಸ್ ಈ ಆಪರೇಷನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದ್ದಿದ್ದು ಅಂದರೆ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತೊಬ್ಬರು ರಕ್ಷಣಾ ಸಚಿವರಿಗಿರುತ್ತೆ, ಅವರ ಅಂಡರಲ್ಲಿರುವಂಥ ಇಲಾಖೆ ಆಗಿರುವಂಥ ಕಾರಣಕ್ಕೋಸ್ಕರ. ಈಗ ರಾಷ್ಟ್ರಪತಿ ಭವನಕ್ಕೆ ತೆರಳ್ತಾ ಇದ್ದಾರೆ ಪ್ರಧಾನಿ ಮೋದಿ. ಏನೇನೆಲ್ಲ ಆಯಿತು, ಎಷ್ಟೊತ್ತಿಗೆ ಏನಾಯಿತು, ಏನು ಎತ್ತ ಏನೇ ಮಾಧ್ಯಮದಲ್ಲಿ ತೋರಿಸಿರ್ಬೋದು, ಆದರೆ ಅದರ ಇನ್ಸೈಡ್ ಮಾಹಿತಿಗಳಿರ್ತಾವಲ್ಲ, ಆ ಇನ್ಸೈಡ್ ಮಾಹಿತಿಗಳನ್ನು ರಾಷ್ಟ್ರಪತಿಗಳ ಬಳಿ ಹಂಚಿಕೊಳ್ಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಮಾಹಿತಿಯನ್ನು ಕೊಡಲಿದ್ದಾರೆ. ದೇಶದ ಮೊದಲ ಪ್ರಜೆ ರಾಷ್ಟ್ರಪತಿ ಅವರಿಗೆ ಮಾಹಿತಿಯನ್ನು ಕೊಡಲಿದ್ದಾರೆ. ವಾಟ್ ನೆಕ್ಸ್ಟ್ ಅನ್ನುವಂಥದ್ರ ಬಗ್ಗೆನೂ ಕೂಡ ಡಿಸ್ಕಸ್ ಆಗುತ್ತೆ. ಒಂದು ಕಡೆ ಈಗ ವೈರಲ್ ಆಗ್ತಾ ಇರುವಂಥದ್ದು ಪಾಕಿಸ್ತಾನದ ರಕ್ಷಣಾ ಸಚಿವ ಭಾರತ ಏನಾದರೂ ಈ ಆಪರೇಷನನ್ನು ಇಲ್ಲಿಗೆ ಹಾಲ್ಟ್ ಮಾಡಿದ್ರೆ ನಾವು ಕೂಡ ಸುಮ್ಮನಾಗ್ತೀವಿ ಅನ್ನುವಂಥ ರೀತಿಯಾದಂಥ ಸ್ಟೇಟ್ಮೆಂಟ್ ಒಂದು ವೈರಲ್ ಆಗ್ತಾ ಇದೆ. ಇನ್ನೂ ಅಫಿಷಿಯಲಿ ಗೊತ್ತಾಗಿಲ್ಲ ಆತನೇ ಹೇಳಿರುವಂಥದ್ದು ಏನು ಎತ್ತ ಅಂತ. ಒಂದು ವಾಯ್ಸ್ ನೋಟ್ ವೈರಲ್ ಆಗ್ತಾ ಇದೆ. ಭಾರತ ಈಗ ಆಲ್ರೆಡಿ ಹೇಳಿರುವಂಥದ್ದು ಈ ಆಪರೇಷನ್ ಆದ ಸಂದರ್ಭದಲ್ಲೂ ಕೂಡ ಅಷ್ಟೇ, ಅದಾದಮೇಲೆ ನಡೆದಂಥ ಸಂದರ್ಭದಲ್ಲಿ ಅಂದರೆ ಈಗ ಮೂವರು ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂಥವರು ಸುದ್ದಿಗೋಷ್ಠಿ ಮಾಡಿದಂಥ ಸಂದರ್ಭದಲ್ಲೂ ಹೇಳಿದಂಥ ವಿಚಾರ ಒಂದೇ, ನಾವು ಸಿವಿಲಿಯನ್ಸ್ನ ಮತ್ತು ಮಿಲಿಟರಿ ಅವ್ರನ್ನ ಅಟ್ಯಾಕ್ ಮಾಡಿಲ್ಲ, ಉಗ್ರ ಬೇಸ್ಗಳನ್ನು ಮಾತ್ರ ಅಟ್ಯಾಕ್ ಮಾಡಿದ್ದು ಅಂತ. ನಮ್ಮ ಜೊತೆ ಪ್ರಸಾದ್ ಸರ್ ಇದ್ದಾರೆ. ಪ್ರಸಾದ್ ಸರ್, ಇಲ್ಲಿ ಮೇನ್ಲಿ ಇಂಥ ಒಂದು ಘಟನೆಗಳು ನಡೀಲಿಕ್ಕೆ ಪ್ರಮುಖವಾಗಿ ಕಾರಣ ಯುದ್ಧ ಬೇರೆ, ಆದರೆ ಇಲ್ಲಿರುವಂಥವ್ರನ್ನೂ ಕೂಡ ಬಳಸ್ಕೊಂಡು ಉಗ್ರ ಕೃತ್ಯಗಳನ್ನು ಎಸಗಲಾಗ್ತಾ ಇದೆ. ನಾವೀಗಾಗಲೇ ನೀವು ಕೂಡ ಅವಾಗಲೇ ಒಂದು ಸಾಕಷ್ಟು ಎಕ್ಸಾಂಪಲ್ಗಳನ್ನು ಕೊಡ್ತಾ ಇದ್ರಿ. ಪಠಾಣ್ಕೋಟ್ ಆಗಲಿ, ಪುಲ್ವಾಮಾ ದಾಳಿ ಆಗಲಿ, ಉರಿ ಅಟ್ಯಾಕ್ ಆಗಲಿ, ಭಾರತದ ಹೃದಯ ಅಂತ ಕರೆಸ್ಕೊಳ್ಳುವಂಥ ಸಂಸತ್ ಮೇಲೆ ಆದಂಥ ದಾಳಿ ಆಗಲಿ, ಮುಂಬೈ ಅಟ್ಯಾಕ್ ಆಗಲಿ, ಇಲ್ಲೆಲ್ಲ ಕಡೆನೂ ಕೂಡ ಆಗಿದ್ದು ಉಗ್ರರ ಅಟ್ಯಾಕ್. ಇಲ್ಲಿರುವಂಥವ್ರನ್ನೂ ಕೂಡ ಬಳಸ್ಕೊಂಡು ಅಟ್ಯಾಕನ್ನು ಮಾಡಲಾಗಿದ್ದಂಥದ್ದು. ಫಸ್ಟ್ ಇಲ್ಲಿರುವಂಥವ್ರಿಗೂ ಕೂಡ ಪಾಠವನ್ನು ಕಲಿಸಬೇಕಾಗಿದೆಯಲ್ಲ, ಅದ್ರ ಬಗ್ಗೆ ಯಾವ ರೀತಿಯಾಗಿ ಅಲರ್ಟ್ನಲ್ಲಿ ಇರ್ತಾರೆ ಅಂತ ಸೇನೆಯವರು? ಈ ಪಾಠವನ್ನ ಸೈನ್ಯದವರು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಕಾಶ್ಮೀರದಲ್ಲಿ ನೋಡಿದೀಗ ಯಾವಾಗ ಅಲ್ಲಿ ಲೋಕಲ್ ಸಪೋರ್ಟ್ ಇದೆ. ಸೈನ್ಯದ ಕೆಲಸ ಏನು? ಸೈನ್ಯದ ಕೆಲಸ ನಮ್ಮ ದೇಶವನ್ನ ಕಾಪಾಡೋದು, ಗಡಿಯಲ್ಲಿ ಕಾಪಾಡುವಂಥದ್ದು ಅವ್ರ ಕೆಲಸ. ಇಂಟರ್ನಲ್ ಸೆಕ್ಯೂರಿಟಿ ಇದೆಯಲ್ಲ, ಅದು ಸೈನ್ಯದ ಮೇಲೆ ಹಾಕಬಾರ್ದು. ಈ ಇಂಟರ್ನಲ್ ಸೆಕ್ಯೂರಿಟಿ ಹಾಗಾದ್ರೆ ಈ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯಪ್ರವೃತ್ತರಾಗಬೇಕಾ? ಯಾಕಂದ್ರೆ ಕಳೆದ ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ ಅಲ್ಲಿದ್ದಂತ ಸ್ಥಳೀಯರ ಉಗ್ರರ ಮನೆಗಳನ್ನ ಧ್ವಂಸ ಮಾಡಿದ್ರು. ಆ ಕೆಲಸ ಮೊದಲೇ ಮಾಡಕ್ ಆಗ್ತಿರ್ಲಿಲ್ವಾ ಅಂತ ಟೀಕೆಗಳು ವ್ಯಕ್ತವಾಯಿತು. ಹಾಗಾಗಿ ಸರ್ಕಾರದ ಪಾತ್ರದ ಬಗ್ಗೆ ಹಾಗಾದ್ರೆ ಮಾತಾಡಿದ್ರೆ, ಸೇನೆ ತನ್ನ ಕಾರ್ಯಾಚರಣೆ ಯಾವಾಗ್ಲೂ ಮಾಡ್ತಾ ಇರುತ್ತೆ ನಿರಂತರವಾಗಿ, ಅದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಸರ್ಕಾರದ ಪಾತ್ರ ಬಹಳ ಮುಖ್ಯ. ಅದೇ ಅಲ್ಲಿ ಲೋಕಲ್ ಗವರ್ಮೆಂಟ್ ಮುಖ್ಯವಾದ ಪಾತ್ರವನ್ನು ವಹಿಸಬೇಕು. ಅವರ ಕೋಪರೇಷನ್ ಇಲ್ಲದೆ ಇಂಟರ್ನಲ್ ಸೆಕ್ಯೂರಿಟಿ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆಯ್ತಾ? ಇವಾಗ ನಿಮಗೆ ಗೊತ್ತಿದೆ ಹೌ ಆಕ್ಟಿವ್ ಅವರ್ ಜುಡಿಷಿಯರಿ ಈಸ್. ಆರ್ಟಿಕಲ್ 370 ಎಷ್ಟು ನಮಗೆ ಪ್ರಾಬ್ಲಮ್, ಅದು ತೆಗೆದಾದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ ಕಡಿಮೆ ಆಯಿತು. ಇಲ್ವಾದ್ರೆ ಆರ್ಟಿಕಲ್ 370 ಇದ್ದಾಗ ಏನು ಅಂತಂದ್ರೆ ಅವರಿಗೆ ಸಂಪೂರ್ಣವಾದಂತಹ ಒಂದು ಅಧಿಕಾರವಿತ್ತು. ಹಾಗಾಗಿ ಬಹಳ ಕಷ್ಟ ಆಗ್ತಿತ್ತು. ಅಂತ ಸಂದರ್ಭದಲ್ಲಿ ಸೈನ್ಯ ತನ್ನ ಕೆಲಸವನ್ನು ಮಾಡುವಂತಂದ್ರೆ ಅಷ್ಟು ಸುಲಭವಲ್ಲ. ಒಂದು ರೀತಿಯಲ್ಲಿ ಹ್ಯೂಮನ್ ರೈಟ್ಸು, ಇನ್ನೊಂದು ಕಡೆ ಮೀಡಿಯಾ, ಮತ್ತು ಮೂರನೇದಾಗಿ ಜುಡಿಷಿಯರಿ, ಈ ಮೂರು ಅದನ್ನ ಎದುರಿಸ್ಕೊಂಡು ಅವರು ಎನಿಮೀಸನ್ನ ಎದುರಿಸ್ಬೇಕು. ಅದು ಸುಲಭ ಇಲ್ಲ. ಅವ್ರಿಗೆ ಫ್ರೀ ಹ್ಯಾಂಡ್ ಅಂತ ಹೇಳಿದ್ರೆ ಅದು ಸುಲಭವಾಗಿ ಸಿಗೋದಿಲ್ಲ. ಮೋದಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾನೆ. ಆ ಫ್ರೀ ಹ್ಯಾಂಡ್ ಅನ್ನ ಲೋಕಲ್ ಗವರ್ಮೆಂಟ್ ಕೊಡಬೇಕು, ನಮ್ಮ ಆಪೋಸಿಷನ್ ಕೊಡಬೇಕು. ಎಲ್ಲರೂ ಕೊಟ್ಟರೆ ಮಾತ್ರ ನಾವು ಯಶಸ್ಸನ್ನು ಗಳಿಸ್ಲಿಕ್ಕೆ ಸಾಧ್ಯ. ಸರ್, ಆ ಫ್ರೀ ಹ್ಯಾಂಡ್ ಅಂದರೆ ಯಾವ ರೀತಿಯಾಗಿ ನೋಡಬೇಕು ಅಂತ ಅಂದರೆ ಟೈಮು, ಟಾರ್ಗೆಟ್ಟು, ಮೂಡು ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆ ಮಾತ್ರ ಡಿಸಿಷನ್ ಅನ್ನುವಂಥದ್ದು, ಅಥವಾ
ಪಾಕಿಸ್ತಾನ ಹೇಗೆ ಅಟ್ಯಾಕ್ ಮಾಡುತ್ತೆ ಅದಕ್ಕೆ ತದ್ವಿರುದ್ಧವಾಗಿ ನಾವು ಅಟ್ಯಾಕ್ ಮಾಡಬೇಕು, ಅದರ ಡಬಲ್ ಅಟ್ಯಾಕ್ ಮಾಡಲಿಕ್ಕೆ ಪರ್ಮಿಷನ್ ಇರುತ್ತಾ? ಅಲ್ಲ, ಅದು ಮಾಡಲೇಬೇಕು. ಹಾಗಂತೇಳಿ ಇವ್ರು ಇಷ್ಟ ಬಂದಾಗ ಅವ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎವ್ರಿಥಿಂಗ್ ಹ್ಯಾಸ್ ಟು ಬಿ ಡನ್ ಆಸ್ ಪರ್ ದ ಪ್ಲಾನ್. ದೇ ಕ್ಯಾನ್ ಟೇಕ್ ಓನ್ಲಿ ಲೋಕಲ್ ಆಕ್ಷನ್ ಅಷ್ಟೇ, ಲೋಕಲ್ ಇದು, ಬಟ್ ದೇ ಹ್ಯಾವ್ ಟು ಗೋ ಬೈ ದ ಪ್ಲಾನ್. ಇಂಡಿವಿಜುವಲ್ ಆಗಿ ದೇ ಕ್ಯಾನ್ ಆಕ್ಟ್ ಲೋಕಲಿ ಅಷ್ಟೇ, ಮುಖಾನ್ಮುಖ. ಬಟ್ ಒಂದು ಮಿಷನ್ ಇರುತ್ತೆ. ದ ಮಿಷನ್ ಶುಡ್ ಗೋ ಆಸ್ ಪರ್ ದಿ ಪ್ಲಾನ್ ವಿಚ್ ಇಸ್ ಡಿಸೈಡೆಡ್ ಬೈ ದಿ ಡಿಫೆನ್ಸ್ ಮಿನಿಸ್ಟ್ರಿ, ವಿಚ್ ಇಸ್ ಡಿಸೈಡೆಡ್ ಅಂಡರ್ ದ ಲೀಡರ್ಶಿಪ್ ಆಫ್ ಮೋದಿ. ಸೊ ಹಾಗಾಗಿ ಈಗ ಆರ್ಮಿ ಅವರನ್ನ ವಿ ಶುಡ್ ನಾಟ್ ಡ್ರ್ಯಾಗ್ ದಮ್ ಇನ್ ಟು ಇಂಟರ್ನಲ್ ಸೆಕ್ಯೂರಿಟಿ. Internal security is the total responsibility of the local administration and the central government. ಓಕೆ, ನರೇಂದ್ರ ಮೋದಿ ಅವರು ಸಾಕಷ್ಟು ಭಾಷಣಗಳಲ್ಲಿ ಹೇಳ್ತಾ ಇದ್ರಲ್ಲ, ಕಲ್ಪನೆಗೂ ಮೀರಿದಂತಹ ಒಂದು ಉತ್ತರ ಕೊಡ್ತೀವಿ ಅಂತ. ಇದನ್ನೇ ಕಲ್ಪನೆಗೂ ಮೀರಿದ ಉತ್ತರ ಅಂತ ಅಂದ್ಕೊಳ್ಬೇಕಾ, ಅಥವಾ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕು ನರೇಂದ್ರ ಮೋದಿ ಅವರು, ಇನ್ನೂ ತಕ್ಕ ಪಾಠ ಕಲಿಸ್ಬೇಕು ಅನ್ನುವಂಥದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ? ಅವರು ಹಲವಾರು ಹೆಜ್ಜೆಗಳನ್ನ ತಗೊಂಡಿದ್ದಾರೆ. ಇದೇ ಒಂದು ಹೆಜ್ಜೆ ಅಲ್ಲ, ಹಲವಾರು ಹೆಜ್ಜೆಗಳನ್ನ ತಗೊಂಡಿದ್ದಾರೆ. ಅದು ಇದಕ್ಕಿಂತಲೂ ಪವರ್ಫುಲ್. ಅದು ಆಯ್ತಾ, ಇದಕ್ಕಿಂತ ಪವರ್ಫುಲ್ ಆಯ್ತಾ. ಸೊ ಸಾಮಾನ್ಯರ ದೃಷ್ಟಿಯಿಂದ ಮಿಲಿಟರಿ ಅಟ್ಯಾಕ್ ಮಾಡೋದು ಒಂದು ಸಂಪೂರ್ಣ ಸೊಲ್ಯೂಷನ್ ಅಂತ ಜನ ತಿಳ್ಕೊಳ್ತಾರೆ. ಅದು ತಪ್ಪು. ಎಲ್ಲ ಮಿಲಿಟರಿ ಮೇಲೆ ನಾವು ಭಾರವನ್ನು ಕೊಡಬಾರ್ದು, ರೆಸ್ಪಾನ್ಸಿಬಿಲಿಟಿ ಕೊಡಬಾರ್ದು. ಆಯ್ತಾ, ಅವರಿಗೆ ಒಂದು ಸ್ಪೆಸಿಫಿಕ್ ಟಾರ್ಗೆಟ್ ಅನ್ನು ಅಚೀವ್ ಮಾಡ್ಲಿಕ್ಕೆ ನಾವು ಪ್ರೋತ್ಸಾಹ ಮಾಡ್ಬೇಕಷ್ಟೇ. ಅವ್ರಿಗೆ ಹೇಳ್ತಾರೆ, ನೀವು ಇಂಥ ಒಂದು ಸ್ಥಳವನ್ನು ಅಟ್ಯಾಕ್ ಮಾಡಬೇಕು, ಅದ್ರಲ್ಲಿ ನಿಮಗೆ ಜಯ ಆಗ್ಬೇಕು. ಆವಾಗ ನಿಮ್ಮ ಇಷ್ಟ ರೀತಿಯಲ್ಲಿ, ನಿಮ್ಮ ಇಚ್ಛೆ ಯಾವುದು ಸರಿಯೋ ಅದಕ್ಕೆ ಸರಿಯಾಗಿ ನೀವು ಕೆಲಸ ಮಾಡಬೇಕು. ಅದನ್ನ ನಾವು ಫ್ರೀ ಹ್ಯಾಂಡ್ ಅಂತ ಹೇಳ್ತೇವೆ. ಅಲ್ಲಿ ನಾವು ಜಿನೆವಾ ಕನ್ವೆನ್ಷನ್, ಹ್ಯೂಮನ್ ರೈಟ್ಸ್ ಅದನ್ನ ತಗೊಂಡ್ಬಿಟ್ಟು ಅದಕ್ಕೆ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎವ್ರಿಥಿಂಗ್ ಇಸ್ ಫೇರ್ ಇನ್ ವಾರ್ ಅಂಡ್ ಲವ್ ಅಂತ ಹೇಳ್ತಾರೆ. ಸೊ ಅದರ ಅರ್ಥ ಇಷ್ಟೇ, ಯಾವಾಗ ನಾವು ಯುದ್ಧ ಮಾಡ್ತೇವೋ ನೀವು ಅವಾಗ ಆ ಯುದ್ಧವನ್ನ ಗೆಲ್ಲಬೇಕು. ಆಯ್ತಾ, ಅದಕ್ಕೆ ನಮ್ಮ ಡಿಸಿಪ್ಲಿನ್ ಪ್ರಕಾರ ನಾವು ಕೆಲಸ ಮಾಡ್ಬೇಕಾಗತ್ತೆ. ಇಂಡಿವಿಜುವಲ್ ಆಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದೇ ನಾನು ನಿಮಗೆ ಹೇಳ್ತಾ ಇರೋದು. ಆ ದೃಷ್ಟಿಯಲ್ಲಿ ನಮ್ಮ ಒಂದು ಆರ್ಮಡ್ ಫೋರ್ಸಸ್ ನಾವು ಒಂದು ಪ್ರೊಫೆಷನಲ್ ಆರ್ಮಿ ಅಂತ ಹೇಳ್ತೇವೆ. ಪ್ರೊಫೆಷನಲ್ ಆರ್ಮಿ, ದೇ ವಿಲ್ ನಾಟ್ ಬಿಹೇವ್ ಲೈಕ್ ಟೆರರಿಸ್ಟ್. ಆಯ್ತಾ ಪ್ರಸಾದ್ ಅವರೇ, ಈಗ ಒಂದು ಯುದ್ಧದ ಕಾರ್ಮೋಡ ಕವಿದಿತ್ತು ಅಂತ ಹೇಳಿದ್ರು. ಇವಾಗ ಪಾಕಿಸ್ತಾನ ಮುಟ್ಕೊಳ್ಳೋ ರೀತಿಯಲ್ಲಿ ನಾವು ಉತ್ತರವನ್ನು ಕೊಟ್ಟಿದ್ದಾಯ್ತು. ಇದು ಇಲ್ಲಿಗೆ ನಿಲ್ಲುತ್ತಾ, ಮುಂದುವರೆದ್ರೆ ಏನಾಗುತ್ತೆ ಅಂತ ಹೇಳಿ ಚರ್ಚೆಗಳ ಮಧ್ಯದಲ್ಲಿ ಸೊ ಈ ಅಲರ್ಟ್ನೆಸ್ ಇನ್ನು ಎಷ್ಟು ತಿಂಗಳ ಕಾಲ ಇರಬೇಕು, ಅಥವಾ ಪ್ರತಿದಿನ ಇರಬೇಕಾ, ವರ್ಷ ಪೂರ್ತಿ ಇರಬೇಕಾ? ಇಂಥದ್ದೊಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಇಲ್ಲ, ಸಂಪೂರ್ಣವಾದ ಉತ್ತರ ಸಿಗ್ಲಿಲ್ಲ, ಕೊಟ್ಟಾಗ್ಲಿಲ್ಲ. ಆಯ್ತಾ, ಏನು ಅಂತಂದ್ರೆ ಅವರು ನಮ್ಮ ಹತ್ರ ಸರೆಂಡರ್ ಆಗಿ ಬಂದಿಲ್ಲ, ನಮ್ಮ ತಪ್ಪಾಯ್ತು, ಇನ್ನು ಮುಂದೆ ಈ ತರ ಮಾಡೋದಿಲ್ಲ. ಆಯ್ತಾ, ಆಮೇಲೆ ವಿ ಆರ್ ರೆಡಿ ಟು ಫೇಸ್ ದ ಕಾನ್ಸಿಕ್ವೆನ್ಸಸ್. ಆ ಸ್ಥಿತಿಗೆ ನಾವಿನ್ನೂ ಬಂದಿಲ್ಲ. ಅದು ನೋಡಿ, ಶಿಮ್ಲಾ ಅಗ್ರಿಮೆಂಟ್ ಆಯ್ತು, ನಿಮಗೆ ಗೊತ್ತಿರ್ಬೇಕು. 71 ವಾರ ಆದ್ಮೇಲೆ ನಾವು ಗೆದ್ದ ಮೇಲೆ ಅದನ್ನೇ ಅವರು ಉಲ್ಲಂಘಿಸಿದ್ದಾರೆ. ಆಯ್ತಾ, ಅದು ರದ್ದೆ ಮಾಡ್ಬಿಟ್ರಲ್ಲ, ಅವರೇ ಘೋಷಣೆ ಮಾಡ್ಬಿಟ್ರಲ್ಲ. ಅದೇ ಹೇಳಿದ್ದು. ಅದಲ್ಲ, ಅದು ಈ ಪರಿಸ್ಥಿತಿ ಬೇರೆ. ನಾನು ನಿಮಗೆ ಹೇಳ್ತಾ ಇರೋದು, ಶಿಮ್ಲಾ ಅಗ್ರಿಮೆಂಟ್ ಅನ್ನ ಅವರು ಪರಿಪಾಲನೆ ಮಾಡಲಿಲ್ಲ. ಟೆರರಿಸ್ಟ್ ಅಟ್ಯಾಕ್ ಮಾಡಿದ್ರು. ಕಾಶ್ಮೀರದ ಸಮಸ್ಯೆಯನ್ನ ಇನ್ನೂ ಒಂದು ಕ್ರಿಟಿಕಲ್ ಸ್ಟೇಜ್ ತಗೊಂಡು ಹೋದ್ರು. ಆಯ್ತಾ, ಹಾಗಾಗಿ ಅವ್ರು ಶಿಮ್ಲಾ ಅಗ್ರಿಮೆಂಟ್ ಅನ್ನ ಫಾಲೋ ಮಾಡಲಿಲ್ಲ. ಅದು ನಮಗೆ ಗೊತ್ತಿದೆ. ಹಾಗಾಗಿ ನಾವು ಇನ್ನೂ ಕಂಪ್ಲೀಟ್ ಸೊಲ್ಯೂಷನ್ ಅನ್ನ ನಮಗೆ ಸಿಕ್ಕಿಲ್ಲ. ಆಯ್ತಾ, ದೇ ಹ್ಯಾವ್ ಟು ಅಬೈಡ್ ಬೈ ದಿಸ್. ದೇ ಹ್ಯಾವ್ ಟು ಅಕ್ಸೆಪ್ಟ್ ದಟ್ ದೇ ಹ್ಯಾವ್ ಡನ್ ಎ ಮಿಸ್ಟೇಕ್. ದೇ ಹ್ಯಾವ್ ಟು ಅಕ್ಸೆಪ್ಟ್ ದಟ್ ದೇ ಆರ್ ದ ಇನ್ಸ್ಟ್ರೂಮೆಂಟ್ ಆಫ್ ಟೆರರಿಸಮ್. ಇವಾಗ ಅವರು ಹೇಳ್ತಾ ಇರೋದು ಏನು ಅಂತಂದ್ರೆ, ಇಟ್ಸ್ ಅ ಲೋಕಲ್ ಬೇಸ್ಡ್ ಟೆರರಿಸಮ್. ಇಟ್ ಈಸ್ ಬೇಸಿಕಲಿ ಬಿಕಾಸ್ ಆಫ್ ದ ಮೋದಿಸ್ ಪಾಲಿಸೀಸ್. ಅವರು ಆರ್ಟಿಕಲ್ 370 ಅನ್ನ ತೆಗೆದು ಹಾಕಿದ್ದಾರೆ. ಆಯ್ತಾ, ಅಲ್ಲಿ ಜನರು ದೇ ಆರ್ ಅಗೇನ್ಸ್ಟ್ ದಿ ಗವರ್ಮೆಂಟ್ ಅಂತೇಳಿ ಅವ್ರು ಹೇಳ್ತಾ ಇರೋದು. ದೇ ಆರ್ ನಾಟ್ ಅಕ್ಸೆಪ್ಟೆಡ್. ಸರ್, ಒಂದು ಈ ಹಿಂದೆ ಎಲ್ಲ ಯಾವಾಗ್ಲೂ ಕೂಡ ಉತ್ತರವನ್ನ ಕೊಡುವಂತ ಸಂದರ್ಭದಲ್ಲಿ ಮಿಲಿಟರಿ ಫೋರ್ಸ್ಗಳ ಮುಖಾಂತರ ಮಾತ್ರ ಉತ್ತರ ಇರ್ತಾ ಇತ್ತು ಭಾರತದ್ದು. ಬಟ್ ಈ ಬಾರಿ ಜಲಯುದ್ಧ ಇದೆ, ಗಡಿ ಯುದ್ಧ ಇದೆ, ವೀಸಾ ಯುದ್ಧ ಇದೆ, ವ್ಯಾಪಾರದ ಯುದ್ಧ ಇದೆ,
ಅಂಚೆ ಯುದ್ಧ ಇದೆ, ಎಲ್ಲ ರೀತಿಯಲ್ಲೂ ಕೂಡ ಕಟ್ಟಿ ಹಾಕುವಂಥ ಪ್ರಯತ್ನವನ್ನು ಕೂಡ ಪಡಲಾಗಿರುವಂಥದ್ದು. ಬಿಫೋರ್ ಇದಕ್ಕೂ ಮುಂಚೆ ಯಾವುದಾದ್ರೂ ಕೇಂದ್ರ ಸರ್ಕಾರಗಳು ಈ ರೀತಿಯಾಗಿ ನಿಲುವುಗಳನ್ನು ಕೈಗೊಂಡಿದ್ದಿದೆಯಾ? ಈ ಒಂದು ನಿರ್ಧಾರಗಳನ್ನು ಹೇಗೆ ವಿಶ್ಲೇಷಿಸ್ತೀರಾ ನೀವು? ಅದು ಖಂಡಿತ ಇಲ್ಲ. ಅದಕ್ಕೆ ಉದಾಹರಣೆ ಹೇಳ್ತೇನೆ ನೋಡಿ. ಅಮೆರಿಕನ್ ಪ್ರೆಸಿಡೆಂಟು ಕೂಡ ಹೇಳಿದ ಟೆರರಿಸ್ಟ್ ಅಟ್ಯಾಕ್ ಅಂತ ಹೇಳಿ, ಆಯ್ತಾ? ರಷ್ಯನ್ ಪ್ರೆಸಿಡೆಂಟು ಹೇಳಿದ ಟೆರರಿಸ್ಟ್ ಅಟ್ಯಾಕ್ ಅಂತ ಹೇಳಿ. ಹಾಗೆ ವಿಶ್ವದ ಮುಖ್ಯ ರಾಷ್ಟ್ರಗಳು ಕೂಡ ಹೇಳಿದಾವೆ ಏನು ಅಂತಂದ್ರೆ, ಪಾಕಿಸ್ತಾನ ಹ್ಯಾಸ್ ಡನ್ ಎ ಮಿಸ್ಟೇಕ್ ನಂಬರ್ 1 ಅಂಡ್ ಪಾಕಿಸ್ತಾನ ಇಸ್ ಎಪಿಸೆಂಟರ್ ಆಫ್ ಟೆರರಿಸಂ. ಆಯ್ತಾ? UN ಅಸೆಂಬ್ಲಿಯಲ್ಲಿ UN ಸೆಕ್ರೆಟರಿ ಜನರಲ್ ಕೂಡ ಹೇಳಿದ್ದಾನೆ ದಟ್ ಇಟ್ ವಾಸ್ ಎ ಹೈನಸ್ ಕ್ರೈಮ್, ಇಟ್ ವಾಸ್ ಎನ್ ಟೆರರಿಸ್ಟ್ ಅಟ್ಯಾಕ್ ಅಂತ ಹೇಳಿ. ಆಯ್ತಾ? ಸೊ ಹಾಗಾಗಿ ಮೊದಲು ಏನಾಗ್ತಾ ಇತ್ತು ಅಂತಂದ್ರೆ, UN ರೆಸಲ್ಯೂಷನ್ ಟು ಪಾಸ್ UN ರೆಸಲ್ಯೂಷನ್ ಇನ್ ಫೇವರ್ ಆಫ್ ಪಾಕಿಸ್ತಾನ್. ಇವಾಗ UN ಆಲ್ಸೋ ಹ್ಯಾಸ್ ಪಾಸಿಂಗ್ ಎ ರೆಸಲ್ಯೂಷನ್ ಇನ್ ಫೇವರ್ ಆಫ್ ಇಂಡಿಯಾ. ದೇ ಓನ್ಲಿ ಟೆಲ್ ಅಸ್ ಏನು ಅಂತಂದ್ರೆ, ಸ್ವಲ್ಪ ರಿಸ್ಟ್ರಿಕ್ಟ್ ಬೇಕಪ್ಪ, ನೀವು ಯುದ್ಧ ಮಾಡಬೇಡಿ, ಇದಕ್ಕೆ ಒಂದು ಸಂಧಾನ ಕಂಡಿಡಿ ಅಂತ ಹೇಳ್ತಾರೆ ವಿನಃ, ಬಟ್ ದೇ ಆರ್ ನಾಟ್ ಬ್ಲೇಮಿಂಗ್ ಇಂಡಿಯಾ. ಅದು ಬಹಳ ಮುಖ್ಯ. ಹಾಗಾಗಿ ಇವಾಗ ನೋಡಿ, ವಾಟರ್ ಟ್ರೀಟಿ ಇಟ್ ಕ್ಯಾನ್ ಬಿ ಕ್ವೆಶ್ಚನ್ಡ್ ಇನ್ ದ ಇಂಟರ್ನ್ಯಾಷನಲ್ ಕೋರ್ಟ್ ಆಲ್ಸೋ. ಆದ್ರೆ ನೋಬಡಿ ಹ್ಯಾಸ್ ಕಂಡೆಮ್ಡ್ ಇಂಡಿಯನ್ ಆಕ್ಟ್. ಸೊ ದೇ ಸಪೋರ್ಟೆಡ್ ಇಂಡಿಯಾಸ್ ಆಕ್ಟ್. ಓಕೆ. ಸೊ ದಿಸ್ ಇಸ್ ಗ್ರೇಟರ್ ದನ್ ದ ಮಿಲಿಟರಿ ವಿಕ್ಟ್ರಿ, ನಾನು ನಿಮ್ಗೆ ಹೇಳ್ತಾ ಇರೋದು. ಓಕೆ, ತುಂಬ ಧನ್ಯವಾದ ಸರ್. ಇಷ್ಟೋ ತನಕ ಜಾಯ್ನ್ ಆಗಿ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಶ್ಲೇಷಣೆಯನ್ನು ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಕ್ಕೆ ಪ್ರಸಾದ್ ಸರ್ ಧನ್ಯವಾದ.